ಈ ಯಾತಕ್ಕಿ ಬೂಟಾಟಿಕೆ ಗ್ಯಾರಂಟಿ ಸ್ಕೀಮು. ಅಯ್ಯೋ 59,000 ಇಲ್ಲದೆ ಇದ್ರ ಕೋಟಿ, ಇನ್ನೂ ಒಂದು 25,000 ಕೋಟಿ ಅಡಿಷನ್ ಮಾಡ್ಕೊಳ್ಳಿ, ಅದನ್ನು 1.5 ಲಕ್ಷ ಕೊಡಿ, ನಾನು ಬೇಡ ಅನ್ನಲ್ಲ. ಗ್ಯಾರಂಟಿ ಸ್ಕೀಮ್ಗೆ ನಾನು ವಿರೋಧ ಮಾಡಲ್ಲ, ಕೊಡಿ. ಆದರೆ ಆಡಳಿತ ಎಲ್ಲಿಗೆ ತಗೊಂಡೋಗ್ತಾ ಇದ್ದೀರಿ? ಅಧಿಕಾರಿಗಳ ಟ್ರಾನ್ಸ್ಫರು ನಾನು ಹೇಳೋದಲ್ಲ, ಯಾವ ಥರ ನಡೀತಾ ಇದೆ. ಒಬ್ಬ ಮಂತ್ರಿ, ಕಂದಾಯ ಸಚಿವ, ಒಬ್ಬ ಅಸಿಸ್ಟೆಂಟ್ ಕಮಿಷನರಿಗೆ ಸುಳ್ಳು ದಾಖಲೆ ಇಟ್ಕೊಂಡು ಖಾತಾ ಮಾಡಿದ್ಯಾ, ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ರಿಮೈಂಡರ್ ಹಾಕಿ ಮಂತ್ರಿ ಹೇಳ್ತಾರೆ, ಕಂದಾಯ ಮಂತ್ರಿ. ಪ್ರಿನ್ಸಿಪಲ್ ಸೆಕ್ರೆಟರಿ, ಕಂದಾಯದ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಂದು ಲೆಟರ್ ಕಳಿಸ್ತಾರೆ ಅವನಿಗೆ ವಾರ್ನ್ ಮಾಡಿ, ಇವತ್ತಿನವ್ರಿಗೆ ಏನಾದ್ರೂ ಸರಿಪಡಿಸೋವನ. ಆ ಮಂತ್ರಿಗಿಂತಲೂ ದೊಡ್ಡನ ಅವನು. ಏನು ಹೇಳ್ತಾರೆ ಪಾಪ ಭಾಷಣ ಕಂದಾಯ ಮಂತ್ರಿಗಳು. ಒಬ್ಬ ತಹಶೀಲ್ದಾರು, ಒಬ್ಬ ಅಸಿಸ್ಟೆಂಟ್ ಕಮಿಷನರ ನಿಮ್ಮನ್ನು ಕಂಟ್ರೋಲ್ ಮಾಡೋ ಯೋಗ್ಯತೆ ನಿಮಗಿಲ್ಲ ಆ ಸರ್ಕಾರದಲ್ಲಿ. ಯಾರ್ದೋ ಆಸ್ತಿ ಯಾವನಿಗೋ ಖಾತೆ. ಈ ಭಾರತ ಕಟ್ತೀರಾ? ಸುಪ್ರೀಂ ಕೋರ್ಟಲ್ಲಿ ಆ ರೈತರ ಭೂಮಿ, ಆ ನೈಸ್ ಕಂಪನಿ ಹೆಸರಿನಲ್ಲಿ ಲೂಟಿ ಹೊಡೆದಿರೋದಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ 60 ದಿವಸದೊಳಗೆ, ಈಗಿನ 2019 ಗೈಡೆನ್ಸ್ ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿ ಎಷ್ಟು ದಿನ ಆಯಿತು? ಒಂದು ಸಣ್ಣ ಮೀಟಿಂಗ್ ಮಾಡಿ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟ ಆದೇಶ ಪಾಲಿಸ್ತಕ್ಕಂಥದ್ದು ಒಂದು ಮೀಟಿಂಗ್ ಮಾಡಿದ್ದೀರಾ? ಗಾಂಧಿ ಭಾರತ ಕಟ್ತಾರಂತಿವರು. ಅಂಬೇಡ್ಕರ್ ಹೆಸರು, ಸಂವಿಧಾನದ ಹೆಸರು ಉಳಿಸ್ತಾರೆ ಇವರು. ಬಹುಶಃ ಕರ್ನಾಟಕನ ಸಂಪೂರ್ಣ ಮುಗಿಸಿ ಹೋಗಬೇಕು ಅಂತಲೇ ಬಂದಿದ್ದಂಗಿದ್ದಾರೆ ಇವರು. ಅವರ ಭಾಷಣಗಳ ಕೇಳಿಬಿಟ್ರೆ ಎಂಥದ್ದು ದಾಸರ ಪದ ಬೇರೆ ಹೇಳ್ತಿದ್ದೀರಪ್ಪ ಇವತ್ತಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ. ಯಾವುದು ದಾಸರ ಪದ? ಎಂತ ಹೇಳ್ತಾ ಇದ್ದೀರಪ್ಪ ದಾಸರ ಪದನ ಮರ್ತೋಯ್ತು ನನಗೆ, ಇದು ಯಾವುದೋ ಇದರೊಳಗೆ. ಅದರಿಂದ ದಯವಿಟ್ಟು ಗಾಂಧಿ ಹೆಸರನ್ನು ಉಳಿಸ್ಬೇಕು ಅನ್ನೋದಿದ್ರೆ ಇಲ್ಲಿವರೆಗೆ ಅದು ಎಂಥದೋ ಮುಖ್ಯಮಂತ್ರಿಗಳ ಚೇರ್ ಬಗ್ಗೆನೇ ನಡೀತಾ ಇದೆ ಚರ್ಚೆ. ಅಲ್ಲೇ ಸುತ್ತಾ ಇದ್ದೀರಿ. ಒಬ್ಬರು ಇಲ್ಲ ಇವರೇ 5 ವರ್ಷ ಅಂತಾರೆ, ನಾನೇ 5 ವರ್ಷ ಅಂತಾರೆ. 5 ವರ್ಷವಾದರೂ ಇತ್ಕೊಳ್ಳಿ, 10 ವರ್ಷವಾದರೂ ಇತ್ಕೊಳ್ಳಿ, 20 ವರ್ಷವಾದರೂ ಇಟ್ಕೊಳ್ಳಿ, ಗೂಟ ಹೊಡ್ಕೊಂಡೇ ಕೂತ್ಕೊಳ್ಳಿ, ನಾವೇನು ಬೇಡ ಅನ್ನಲ್ಲ.